ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹಾವೇರಿ ಜಿಲ್ಲೆಯ ಹಳ್ಳೂರಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ. ಸರ್ಕಾರದ ನೆರವಿಲ್ಲದೆ ಭಕ್ತರ ಸಹಕಾರದಿಂದಲೇ ಪೂಜಾ ಕೈಂಕರ್ಯಗಳು ನಡೆದುಕೊಂಡು ಬರುತ್ತಿದ್ದು, ಪ್ರತಿ ವರ್ಷ ಜಾತ್ರಾ ಮಹೋತ್ಸವಗಳು ನಡೆದುಕೊಂಡು ಬರುತ್ತಿವೆ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇಗುಲ. ಚೋಳರ ಕಾಲದ ಮೊದಲೇ ಉದ್ಭವ ರಂಗನಾಥ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದ ಎಂಬುದು ಪ್ರತೀತಿ. ಅತ್ಯಂತ ಸುಂದರ ವಾತಾವರಣದ ಗುಡ್ಡದ ಮೇಲೆ ವಿರಾಜಮಾನನಾಗಿರುವ ರಂಗನಾಥ ಸ್ವಾಮಿ, ಗುಡ್ಡದ ಕೆಳಭಾಗದಲ್ಲಿ ನೆಲೆಗೊಂಡಿರುವ ಸಪ್ತಮುಖಿ ಆಂಜನೇಯ ಸ್ವಾಮಿಯನ್ನು ನೋಡುವುದೇ ಭಕ್ತರಿಗೆ ಒಂದು ಭಾಗ್ಯವೆಂದು ನಂಬಲಾಗಿದೆ. ಚೋಳರ ಕಾಲದಲ್ಲಿ ಕೋಟೆ ಕಟ್ಟಿ ಆಳಿದಂಥ ಪ್ರದೇಶ ಇದು. ಇಲ್ಲಿ ಆ ರಂಗನಾಥ ಸ್ವಾಮಿ ಅವರು ಬರೋಕ್ಕಿಂತ ಪೂರ್ವದಲ್ಲಿ ಇದ್ದ ಉದ್ಭವ ಮೂರ್ತಿ. ಈ ಉದ್ಭವ ಮೂರ್ತಿ ಐತಿ ಎಂದು ಚೋಳರಿಗೆ ಒಂದು ಆಶ್ರಯ ತಾಣ ಆಗಿತ್ತು. ಇದು
ಅತಿ ಪುರಾತನ ಕಾಲದ್ದು. ಹೊಯ್ಸಳರು ಎಲ್ಲೆಲ್ಲೋ ಕೋಟೆ ಕಟ್ಟಿದರು, ಆದರೆ ಇಲ್ಲಿ ಆಶ್ರಯಕ್ಕಾಗಿ ಮಣ್ಣಿನ ಕೋಟೆಯನ್ನು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಟ್ಟಿದರು. ಇದು ಹಳ್ಳೂರು ಅಂತ ಹೇಳಿ. ಇದು ಶಿಲಾಶಾಸನ ಯುಗದಿಂದಲೂ ಐತಿ ಈ ಪ್ರದೇಶ. ಇದನ್ನು MS ನಾಗರಾಜ್ ಅನ್ನೋರು 75ನೇ ಇಸ್ವಿಯೊಳಗೆ ಸಂಶೋಧನೆ ಮಾಡಲಾಗಿದೆ. ಇದು 5,000 4,000ರಿಂದ 5,000 ವರ್ಷದ ಇತಿಹಾಸ ಇದಕ್ಕೆ ಉಂಟು. ಅದಕ್ಕೆ ಕಾರಣ ಶಿಲಾಯುಗ, ಮಡಿಕೆಯೊಳಗೆ ಉಳುವಂಥ ಕಾಲದಲ್ಲಿ ಆ ಕಾಲದಲ್ಲಿ ಇವನು ಇದ್ದ. ಈ ರಂಗನಾಥನ ಹೊರದಿಂದ ಅವರ ರಾಜ್ಯಭಾರಗಳನ್ನು ರಕ್ಷಣೆಗಾಗಿ ಮಾಡ್ಕೊಳ್ತಾ ಹೋಗಿದ್ರು. ಇದು ಈ ಒಂದು ಕ್ಷೇತ್ರ ತುಂಗಭದ್ರಾ ನದಿ ಇವನು ಇರ್ತಕ್ಕಂಥ ಸ್ಥಾಪನೆ ಅಥವಾ ವಾಸವಾಗಿರುವತಕ್ಕಂಥ ಪ್ರದೇಶ ದಕ್ಷಿಣದಲ್ಲಿ ಎತ್ತರವಾಗಿತ್ತು, ಉತ್ತರದಲ್ಲಿ ತಗ್ಗಾಗಿ, ಈಶಾನ್ಯ ಮೂಲೆಯಿಂದ ನದಿ ಹರಿದು ಬಂದಿರೋದ್ರಿಂದ ವಾಸ್ತು ಅಂಶವನ್ನು ನೋಡಿ ಇಲ್ಲಿ ಆ ಹಿಂದಿನ ಕಾಲದಲ್ಲಿ ಸ್ಥಾಪನೆ ಅಥವಾ ಉದ್ಭವ ಆಗಿತ್ತು. ಸ್ವಾಮಿಯ ಒಂದು ಗುಣಧರ್ಮ ಹೇಳ್ತಾರೆ, ಮೊದಲೇ ಇರ್ಬೋದು, ಆದರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸೇರಿದ್ದು ಗಡಿನಾಡು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ. ಈ ಪ್ರದೇಶದಿಂದ ಮಹಾರಾಷ್ಟ್ರದ ಆಡಳಿತ ಮಾಡ್ತಾರೆ. ಹೈದರಾಲಿ ಕಾಲದಲ್ಲಿ ಇದು ಗುರುತು ಮಾಡಿದ್ರು. ಅವಾಗ ಮೈಸೂರಿನಲ್ಲಿ ಹೈದರಾಲಿ ಕಾಲದ ಟೈಮ್ನಲ್ಲಿ ಟಿಪ್ಪು ಸುಲ್ತಾನನ್ನು ವಿಧಿಸಿದ್ದಾಗ ಈ ಚರಿತ್ರೆ ಅಲ್ಲಿ ಸಿಗುತ್ತೆ, ನೀವು ಹುಡುಕಬಹುದು. ಈ ನಾಗರಾಜ್ ಮತ್ತು ಇಲ್ಲಿ ಹೌದು ಹುಟ್ಟುಕಥೆಯ ಇದು, ಕಟ್ಟುಕಥೆ ಅಲ್ಲ. ಇದನ್ನೇನು ಸಂಶೋಧನೆ ನೋಡಬೇಕು ಅಂದರೆ ಇವತ್ತು ಹಾಲಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ವಸ್ತು ಪ್ರದರ್ಶನದಲ್ಲಿ ಮಡಿಕೆ, ಖಡ್ಗ, ಪೂಸೆ ಇವು 150 ಐಟಮ್ಗಳು ಎಲ್ಲವೂ ಇಲ್ಲಿ ಲೆಸ್ ಐರನ್ ಗಟ್ಟಿಯಾಗಿದ್ದು ಇದು. ಆಮೇಲೆ ಕುಟುಂಬ ಏನಾದರೂ ಇರ್ಬೋದು, ಆದರೆ ಅದು ಇದು ಕ್ಯಾರಿ ಮಾಡೋದು ಗೊತ್ತಿಲ್ಲ. ಸರ್ಕಾರಕ್ಕೆ ಹೋಗೋದಿಲ್ಲ ಅಲ್ಲ, ಇದು ಬಾಳರಾಗಿರೋದ್ರಿಂದ ಇದು ಅಂಥ ಪ್ರಚಲಿತವಾದ ದೇವರು ಅಲ್ಲ ಅಂತ ಕೈಬಿಟ್ಟಾರೆ. ಈಗ ಇತ್ತಿತ್ತಲಾಗಿ ಈ 35 ವರ್ಷದ ಹಿನ್ನೆಲೆ 35 ವರ್ಷದ ನಂತರ ಅಭಿವೃದ್ಧಿಗೆ ಮತ ಆಗಿ ಇವತ್ತಿಗೂ ಕಮಿಟಿಯರು ₹1 ಕೊಡಲಿ ಅಂತ ಭಕ್ತರು ಕಾಡಿಲ್ಲ, ಸರ್ಕಾರಕ್ಕೂ ಕಾಡಿಲ್ಲ. ಜನರು ಕೊಟ್ಟಂಥ ದುಡ್ಡನ್ನು ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ವರ್ಷ ಮಾಡಿದ್ದಕ್ಕೆ ಸಾಕ್ಷಿ ಇಟ್ಕೊಂಡಿರೋದಕ್ಕೆ ಈಗಿರ್ತಕ್ಕಂಥ ಕೆಲಸ ಕಾರ್ಯಗಳು. ಒಬ್ಬ ಭಕ್ತನ್ನು ಕಾಣಿಕೆ ಹಾಕಿದ್ದನ್ನು ಕೂಡಿಟ್ಟು ಇವೆಲ್ಲವೂ ಸಾಧನೆ ಮಾಡಿರ್ತಕ್ಕಂಥದ್ದು. ಇವತ್ತು ಬಂಗಾರು ಕಿರೀಟ ಆಗಲಿಕ್ಕೆ ಕಾರಣ ಅಂದರೆ 8,008ನೇ ಇಸ್ವಿಯೊಳಗೆ ಬೆಳ್ಳಿನ ಕಂಟ್ರಾಕ್ಟ್ ಇರ್ತಾರೆ. ಅವತ್ತಿನಿಂದ ಬೆಳ್ಳಿ ಬಳ ಕಟ್ಟು ಈಗಿರ್ತಕ್ಕಂಥ ಕಮಿಟಿ 23 ಬಲಿಗೆ 1.5 kg ಬೆಳ್ಳಿಯನ್ನು ಖರೀದಿ ಮಾಡಿ ಅವನ ಹೂವಿನ ಅಪ್ಪಣೆಯನ್ನು ಕೇಳಿ ಬಂಗಾರದ ಕಿರೀಟವನ್ನು ಮಾಡಿ